ತ್ರೀ ವೀಲರು ಹಾಂ ಸರ್. ಯಾವ್ದು ಬಜಾಜ್ ಯಾವುದು? ಸರ್ ಇಲ್ಲ ಬಜಾಜ್ ಸರ್. ಓಕೆ, ಯಾವ್ದು ಮಾಡಲು ಸರ್ ಅದು? ಸರ್ 23 10ನೇ ತಿಂಗಳು ಗಾಡಿ ಸರ್. ಓಕೆ, 2023 10ನೇ ತಿಂಗಳ ಗಾಡಿ. ಹೌದು ಸರ್. ಸಿ ಎನ್ ಜಿನಾ? ಹಾಂ ಸರ್, CNG ಹೈಬ್ರಿಡ್ ಗಾಡಿ. ಓಕೆ, ಎಷ್ಟು ಓನರ್ ಎಷ್ಟಾಯಿದ್ರು ಒಂದಾ? ನಾನೇ ಸರ್ ಫಸ್ಟ್. ಓಕೆ, ಎಷ್ಟು ಓಡಿಸಿರ ಗಾಡಿ? ಗಾಡಿ 30,000 ಓಡಿದೆ ಸರ್ ಕರೆಕ್ಟಾಗಿ. ತುಂಬ ಕಮ್ಮಿ ಓಡಿಸಿದ್ದೀನಿ, 30,000 ಓಡಿಸಿದ್ದೀನಿ ಸರ್. ಓಕೆ, ಎಲ್ಲ ಶೋರೂಮ್ ಸರ್ವಿಸಾ? ಹಾಂ ಸರ್. ಓಕೆ. ಫಸ್ಟ್ ಶೋರೂಮ್ ಸರ್ವಿಸ್ ಆಗಿದೆ, ಆಮೇಲೆ ಆ ಕಡೆ ಮಾಡಿಸ್ಕೊಡ್ತಾ ಇದ್ದೀನಿ. ಓಕೆ, ಟೈರ್ ಎಲ್ಲ ಹೆಂಗಿದೆ ಮುಂದೆಯಿಂದ? ಟೈರ್ ಕಂಡೀಷನ್ ಇನ್ನೂ 1 ವರ್ಷ ಆರಾಮಾಗಿ ಓಡಿಸ್ತೀವಿ ಸರ್. ಇನ್ನೂ 30 ಕಿಲೋಮೀಟರ್ ಆರಾಮಾಗಿ ಓಡಿಸ್ಬೋದು. ಟೋಟಲ್ ಏನಿದೆ ಟೈರ್ ಕಂಡೀಷನ್ ತೋರಿಸ್ತೀನಿ, ಸೇಮ್ ಅದೇ ಕಂಡೀಷನ್ ಇದೆ. ಇನ್ನೂ 30,000 ಓಡುತ್ತೆ. ಓಕೆ, ಗಾಡಿ ಎಲ್ಲ ನೀಟಾಗಿದೆಯಾ? ಹಾಂ ಸರ್, ಗಾಡಿ ಏನು ಇದು ಮಾಡಿಲ್ಲ ಸರ್. ಏನು ಗುದ್ದಿ ಇರೋದಿಲ್ಲ, ನಾನು ಎಲ್ಲೂ ಟಚ್ ಅಪ್ ಮಾಡಿರೋದು ಇಲ್ಲ. ಶೋರೂಮ್ ಏನಾದರೂ ಕುಷನ್ ವರ್ಕ್ಸು ಆ ಥರ ಏನಾದರೂ ಎಕ್ಸ್ಟ್ರಾ ಇದೆಯಾ? ಇಲ್ಲ ಸರ್, ಕಂಪ್ನಿಯಿಂದ ಏನು ಇದೆ ಸೇಮ್ ಹಂಗೆ ಇದೆ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಫೈನಾನ್ಸ್ ಇಲ್ಲ ಸರ್, ಫುಲ್ ಕ್ಯಾಶ್ ಗಾಡಿ. ಫುಲ್ ಕ್ಯಾಶು? ಹಾಂ ಸರ್. ಓಕೆ, ಎಷ್ಟು ಬಿದ್ದಿದೆ ಸರ್ ಕ್ಯಾಶ್ ನಿಮಗೆ? ನಾನು ತೊಗೊಂಡಾಗ ನಂದು ಜಾಸ್ತಿ ಬಂದು 2.85. ನಾನು ರೆಡಿ ಮಾಡಿಸೋಷ್ಟರಲ್ಲಿ ಎಲ್ಲ ಟೋಟಲ್ ಬಂದು 3.10 ಆಗಿತ್ತು ಸರ್. 3.10 ಏನು ರೆಡಿ ಮಾಡಿಸಿದ್ರಿ? ಅದ ಬಾಡಿ ಗಿಡಿ ಕಟ್ಸೋಕ್ಕೆ, ಮತ್ತೆ ಜಾಗ ಹಾಕ್ಸೋಕ್ಕೆ, ವೈರಿಂಗ್ ಕೆಲಸ. ವೈರಿಂಗ್ ಕೆಲಸನಾ? ವೈರಿಂಗ್ ಕೆಲಸ, ಜಾಗ ಹಾಕ್ಸ್ಬೇಕು, ಮತ್ತೆ ಬಾಡಿ ಕಟ್ಟಬೇಕು. ಇದಕ್ಕೆಲ್ಲ ಎಕ್ಸ್ಟ್ರಾ ಆಗಿದೆ. ಅದೇ 3,08,000 ರೂಪಾಯಿ ಆಗಿದೆ. ಮತ್ತೆ DL ಪರ್ಮಿಟ್ ಸರ್ ಇದು ಆಟೋ ಬಂದು. ಓಕೆ, ಈಗ ಗಾಡಿ ಮೇಲೆ ಹಂಗಾರೆ ಫೈನಾನ್ಸ್ ಇಲ್ಲ ಅಂದ್ರಲ್ಲ? ಇಲ್ಲ ಸರ್, ಫುಲ್ ಕ್ಯಾಶ್ ಗಾಡಿ. ಓಕೆ. ಈ ಗಾಡಿ ಇರೋದಿಲ್ಲ ಇದು? ಗಾಡಿ ಬಂದು ವಿದ್ಯಾರಣ್ಯಪುರ ಸರ್. ಬೆಂಗಳೂರು ವಿದ್ಯಾರಣ್ಯಪುರ? ಬೆಂಗಳೂರು ವಿದ್ಯಾರಣ್ಯಪುರ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟ್ ಬಂದು 2,65,000 ಹೇಳ್ತೀನಿ ಸರ್. 2,65,000? 65. ಓಕೆ, ಅಂದರೆ ಈಗ ಶೋರೂಮ್ ರೇಟು 3 ಲಕ್ಷ ಇದೆ. ಶೋರೂಮ್ ರೇಟ್ ಜಾಸ್ತಿ ರೇಟ್ ಬಂದು 2.85 ಇದೆ. ರೆಡಿ ಮಾಡ್ಸೋಕ್ಕಾದ್ರೆ ಮಾಮೂಲಿ 3 ಹಾಗೆ ಆಗುತ್ತೆ. ಅಲ್ಲ, ಓಕೆ, ಈಗ ತಗೊಂಡವ್ರಿಗೆ ಅದ್ರ ಮೇಲೆ ಈಗ ಜಸ್ಟ್ ಬಾಡಿಗೆ ಹೊಡ್ಕೊಬೇಕಂದ್ರೆ ಶೋರೂಮಲ್ಲೇ ಫಿಟ್ಟಿಂಗ್ ಮಾಡಿಕೊಡ್ತಾರೆ ಟಾಪ್ ಗೀಪ್ ಎಲ್ಲ? ಇದಿಲ್ಲ, ಇದಕ್ಕೆ ಜಾಸ್ತಿ ಕೊಡ್ತಾರೆ. ನೀವು ಯಾವತ್ತೇ ಆಗಲಿ ಬಾಡಿ ಕಟ್ಟೋದು ನೀವು ಆಚೆ ಕಡೆನೇ ಹೋಗ್ಬೇಕು. ಶೋರೂಮಲ್ಲಿ ಯಾವತ್ತೂ ಬಾಡಿ ಕಟ್ಕೊಡೋದು ಇಲ್ಲ. ಕೆಲವೊಂದು ಗಾಡಿ ನಾವೇ ನೋಡಿದ್ವಿ, ಈಗ ಶೋರೂಮಲ್ಲೇ ಮಾಡ್ಕೊಡ್ತಾನೆ. ಇನ್ನು ನಾರ್ಮಲ್ ಜಾಸ್ತಿ ಬೇಕು ಅಂದರೆ ಆಚೆ ಕಡೆ ಹೋಗಿ ಮಾಡ್ಕೊಬೇಕಾಗುತ್ತೆ. ಈಗ ಅಂದ್ರೆ ನೀವು ಬಿಡೋದು 20,000 ಬಿಡ್ತಿದ್ರಾ? ಇಲ್ಲ ಸರ್, ಒಂದು 3.8 ಜಾಸ್ತಿ ಮೇಲೆ 20,000 ಬಿಡ್ತಾ ಇದ್ದೀನಿ. ಇನ್ನೂ ಬೇಕಾದ್ರೆ ನಿಮ್ಮ ಕಡೆಯಿಂದ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಅದೇನಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಹಾಂ ಸರ್, ಎಲ್ಲ ರನ್ನಿಂಗ್ ಇದೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಸರ್, ಇದೆ ಹಾಕಿ ಸರ್. ಸರಿ ಸರ್, ಆಯಿತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.